ಇನ್ನು ಮುಂದೆ ಅಮೆರಿಕಾದಲ್ಲಿ ಟ್ರಂಪ್ ದರ್ಬಾರ್. ವಿಶ್ವದ ದೊಡ್ಡಣ್ಣ ಅಮೆರಿಕಾದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅಧಿಕಾರಕ್ಕೆ ಕಮ್ಬ್ಯಾಕ್ ಮಾಡ್ತಾ ಇದ್ದಂತೆ ಟ್ರಂಪ್ ಅಬ್ಬರದ ಭಾಷಣ ಮಾಡಿದ್ದಾರೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತಲೇ ಪನಾಮಾ ಕಾಲುವೆ ಚೀನಾದಿಂದ ವಾಪಸ್ ಪಡಿತೀವಿ ಅಂತ ಟ್ರಂಪ್ ಗುಡುಗಿದ್ದಾರೆ. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪಟ್ಟಾಭಿಷೇಕ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಟ್ರಂಪ್ ಪ್ರಮಾಣ ವಚನ. I, Donald John Trump, do solemnly swear. I, Donald John Trump, do solemnly swear. Congratulations, Mr. President. ಅಮೆರಿಕದ ಅವನತಿ ಮುಗಿಯಿತು, ಇನ್ನೇನಿದ್ರು ಸುವರ್ಣ ಯುಗ. ಅಮೆರಿಕದಲ್ಲಿ ಇನ್ನು ಮುಂದೆ ಟ್ರಂಪ್ ಯುಗ ಆರಂಭವಾಗಿದೆ. ಜಗತ್ತಿನ ದೊಡ್ಡಣ್ಣನಾಗಿ ಟ್ರಂಪ್ ದರ್ಬಾರ್ ಶುರುವಾಗಿದೆ. 2017ರ ಬಳಿಕ ಎರಡನೇ ಬಾರಿಗೆ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. I, Donald John Trump, do solemnly swear. I, Donald John Trump, do solemnly swear. That I will faithfully execute. That I will faithfully execute. The office of President of the United States. The office of President of the United States. Congratulations, Mr. President. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಅಬ್ಬರದ ಭಾಷಣ ಮಾಡಿದ ಡೊನಾಲ್ಡ್ ಟ್ರಂಪ್ ಮೆಕ್ಸಿಕೋ ಗಡಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ಅಮೆರಿಕಕ್ಕೆ ಅಕ್ರಮವಾಗಿ ನುಸುಳುಕೋರರನ್ನ ಸೆದೆ ಬಡಿತೀವಿ ಅಂತ ಅಬ್ಬರಿಸಿದ್ರು. ಅಮೆರಿಕದ ಪ್ರಸ್ತುತ ವಲಸೆ ನೀತಿಯು ದೇಶದ ಭದ್ರತಾ ವ್ಯವಸ್ಥೆ ಮೇಲೆ ಭಾರಿ ಪರಿಣಾಮ ಬೀರಿದೆ. ನಮ್ಮ ಸರ್ಕಾರದ ಅವಧಿಯಲ್ಲಿ ಕಠಿಣ ವಲಸೆ ನೀತಿ ಜಾರಿಗೆ ಬರಲಿದ್ದು ಅಮೆರಿಕದ ಅತಿಕ್ರಮಣವನ್ನ ನಾವು ಸಹಿಸೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಇದೇ ವೇಳೆ ಸ್ಪಷ್ಟವಾಗಿ ನುಡಿದ್ರು. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತಲೇ ನಿರ್ಗಮಿತ ಅಧ್ಯಕ್ಷ ಜೋ ಬೈಡನ್ಗೆ ಟಾಂಗ್ ಕೊಟ್ರು. First, I will declare a national emergency at our southern border. All illegal entry will immediately be halted, and we will begin the process of returning millions and millions of criminal aliens back to the places from which they came. And I will send troops to the southern border to repel the disastrous invasion of our country. ಅಮೆರಿಕದ ಸೇವೆ ಮಾಡಲು ದೇವರು ನನ್ನನ್ನು ಬದುಕಿಸಿದ್ದಾನೆ. ಚುನಾವಣೆ ಭಾಷಣದ ವೇಳೆ ಪೆನ್ಸಿಲ್ವೇನಿಯಾದಲ್ಲಿ ತಮ್ಮ ಮೇಲಿನ ಹತ್ಯಾಯತ್ನವನ್ನು ಟ್ರಂಪ್ ನೆನಪಿಸಿಕೊಂಡ್ರು. ತಮ್ಮ ಮೇಲೆ ನಡೆದ ಹತ್ಯಾಯತ್ನದ ಕುರಿತು ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಸೇವೆ ಮಾಡಲೆಂದೇ ದೇವರು ನನ್ನನ್ನು ಬದುಕಿಸಿದ್ದಾನೆ ಅಂತ ಭಾವುಕರಾಗಿ ನುಡಿದ್ರು. ಅಲ್ಲದೆ ಜನವರಿ 20, 2025 ಅಮೆರಿಕದ ಪಾಲಿಗೆ ವಿಮೋಚನಾ ದಿನವಾಗಿದೆ ಅಂತ ತಮ್ಮ ಅಧಿಕಾರ ಸ್ವೀಕಾರ ಕಾರ್ಯಕ್ರಮಕ್ಕೆ ಹೊಸ ವ್ಯಾಖ್ಯಾನ ಕೊಟ್ರು. Those who wish to stop our cause have tried to take my freedom and indeed to take my life. Just a few months ago in a beautiful Pennsylvania field, an assassin's bullet ripped through my ear. But I felt then and believe even more so now that my life was saved for a reason. I was saved by God to make America great again. ಅಮೆರಿಕ ಫಸ್ಟ್ ನೀತಿ ತಮ್ಮ ಸರ್ಕಾರದ ಪ್ರಾಥಮಿಕ ಆದ್ಯತೆಯಾಗಿದ್ದು ಈ ನೀತಿಗೆ ಪೂರಕವಾಗಿ ನಾವು ಆಡಳಿತ ನಡೆಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಭರವಸೆ ನೀಡಿದ್ರು. ಪನಾಮಾ ಕಾಲುವೆ ವಾಪಸ್ ಪಡಿತೀವಿ, ಚೀನಾಗೆ ಟ್ರಂಪ್ ಚಾಲೆಂಜ್. ತಮ್ಮ ಭಾಷಣದುದ್ದಕ್ಕೂ ಅಮೆರಿಕದ ರಾಷ್ಟ್ರೀಯತೆ ಬಗ್ಗೆ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಪನಾಮಾ ಕಾಲುವೆ ಬಗ್ಗೆ ಚೀನಾದ ವಿರುದ್ಧ ಕಿಡಿಕಾರಿದ್ರು. ಪನಾಮಾ ಕಾಲುವೆ ಮೇಲಿನ ಚೀನಾದ ಪ್ರಾಬಲ್ಯವನ್ನ ಕೊನೆಗೊಳಿಸ್ತೀವಿ, ಪನಾಮಾ ಕಾಲುವೆಯನ್ನ ವಾಪಸ್ ಪಡಿತೀವಿ ಅಂತ ಟ್ರಂಪ್ ಗರ್ಜಿಸಿದ್ದಾರೆ. Violated American ships are being severely overcharged and not treated fairly in any way, shape or form, and that includes the United States Navy. And above all, China is operating the Panama Canal, and we didn't give it to China, we gave it to Panama, and we're taking it back. ಡೊನಾಲ್ಡ್ ಟ್ರಂಪ್ಗೆ ಶುಭ ಕೋರಿದ ಪ್ರಧಾನಿ ಮೋದಿ.
ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಶುಭ ಕೋರಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿದ ಪ್ರಧಾನಿ ಮೋದಿ, ಆತ್ಮೀಯ ಗೆಳೆಯ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಭಿನಂದನೆಗಳು. ನಿಮ್ಮ ಐತಿಹಾಸಿಕ ಪದಗ್ರಹಣವು ನಮ್ಮ ಎರಡೂ ದೇಶಗಳಿಗೆ ಅನುಕೂಲವಾಗಲಿದೆ ಎಂಬ ಭರವಸೆ ಇದೆ ಅಂತ ಹಾರೈಸಿದ್ದಾರೆ. ನನ್ನ ಆತ್ಮೀಯ ಗೆಳೆಯ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಭಿನಂದನೆಗಳು. ಅಮೆರಿಕದ 47ನೇ ಅಧ್ಯಕ್ಷರಾಗಿ ನಿಮ್ಮ ಐತಿಹಾಸಿಕ ಪದಗ್ರಹಣದಲ್ಲಿ ನಮ್ಮ ಎರಡು ದೇಶಗಳಿಗೆ ಅನುಕೂಲವಾಗುವಂತೆ ಮತ್ತು ಜಗತ್ತಿಗೆ ಉತ್ತಮ ಭವಿಷ್ಯವನ್ನ ರೂಪಿಸಲು ಮತ್ತೊಮ್ಮೆ ಒಟ್ಟಿಗೆ ಕೆಲಸ ಮಾಡಲು ನಾನು ಎದುರು ನೋಡ್ತಿದ್ದೇನೆ. ನಿಮ್ಮ ಆಡಳಿತ ಅವಧಿಯ ಯಶಸ್ಸಿಗೆ ಶುಭ ಹಾರೈಕೆಗಳು. ಅಮೆರಿಕದ ಕ್ಯಾಪಿಟಲ್ ರೊಟುಂಡಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜಾನ್ ರಾಬರ್ಟ್ಸ್ ಪ್ರಮಾಣ ವಚನ ಬೋಧಿಸಿದ್ರು. ನಿಕಟಪೂರ್ವ ಅಧ್ಯಕ್ಷ ಜೋ ಬೈಡನ್, ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್, ಮಾಜಿ ಅಧ್ಯಕ್ಷರಾದ ಬರಾಕ್ ಒಬಾಮಾ, ಬಿಲ್ ಕ್ಲಿಂಟನ್, ಜಾರ್ಜ್ ಬುಷ್, ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಗಿಯಾಗಿದ್ರು. ಇನ್ನು ಟೆಸ್ಲಾ ಸಿಇಒ ಎಲಾನ್ ಮಸ್ಕ್, ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೋಸ್, ಮೆಟಾ ಸಿಇಒ ಮಾರ್ಕ್ ಜುಗರ್ಬರ್ಗ್, ಆಪಲ್ ಸಿಇಒ ಟಿಮ್ ಕುಕ್, ಟಿಕ್ ಟಾಕ್ ಸಿಇಒ ಶೌ ಚಾವ್, ಗೂಗಲ್ ಸಿಇಒ ಸುಂದರ್ ಪಿಚೈ ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ರು. ಬ್ಯೂರೋ ರಿಪೋರ್ಟ್, TV9.